Dear student, welcome to SNS ITI Digital Multimedia Learning. So ನಾವು ಈ ಒಂದು ವಿಡಿಯೋದಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಪ್ರಾಕ್ಟಿಕಲ್ ಒಂದು ಟು ಡಿಟರ್ಮೈನ್ ದಿ ಬಿಲ್ಡ್ ಅಪ್ ದಿ ವೋಲ್ಟೇಜ್ ಆಫ್ ಎ ಡಿಸಿ ಶಂಟ್ ಜನರೇಟರ್. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ಏನು ಮಾಡಿದೀವಿ ಅಂತಂದ್ರೆ ಸೇಮ್ ಪ್ರಾಕ್ಟಿಕಲ್ ಏನು ಮಾಡಿದೀವಿ ಅಂತ ನಾವು ಕಂಡಕ್ಟ್ ಮಾಡಿದ್ವಿ. ಬಟ್ ನಾವು ಲಾಸ್ಟ್ ವಿಡಿಯೋದಲ್ಲಿ ಮಾಡಿರ್ತಕ್ಕಂಥ ಪ್ರಾಕ್ಟಿಕಲ್ ಬಂದು ಸಪರೇಟ್ಲಿ ಎಕ್ಸೈಟೆಡ್ ಡಿ ಸಿ ಜನರೇಟರ್ ಅಂದ್ರೆ ಸಪರೇಟ್ ಆಗಿ ಫೀಲ್ಡ್ ನ ಎಕ್ಸಿಸ್ಟೇಷನ್ ಮಾಡಿ ಅಂದ್ರೆ ಸಪರೇಟ್ ಆಗಿ ಡಿ ಸಿ ಸೋರ್ಸ್ ನ ಫೀಲ್ಡ್ ಕೊಟ್ಟು ಯಾವ ರೀತಿ ನಾವು ವೋಲ್ಟೇಜ್ ಬಿಲ್ಡ್ ಅಪ್ ಮಾಡ್ತೀವಿ ಅಂತಕ್ಕಂಥದ್ದು ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಡಿದೀವಿ. ಸೊ ನಾವು ಈ ವಿಡಿಯೋದಲ್ಲಿ ಮಾಡ್ತಕ್ಕಂಥದ್ದು ಬಂದು ಸೆಲ್ಫ್ ಎಕ್ಸೈಟೆಡ್ ಡಿ ಸಿ ಜನರೇಟರ್ ಅಂದ್ರೆ ಆರ್ಮೇಚರ್ ಅಲ್ಲಿ ಏನು ರೆಸಿಡಿಯಲ್ ಮ್ಯಾಗ್ನೆಟಿಸಮ್ ಇಂದ ಏನು ವೋಲ್ಟೇಜ್ ಬಿಲ್ಡಪ್ ಆಗುತ್ತಲ್ಲ ಅದೇ ವೋಲ್ಟೇಜ್ ನಾವು ಫೀಲ್ಡ್ ಕೊಟ್ಟು ಸೊ ಮತ್ತೆ ಏನ್ ಮಾಡ್ತೀವಿ ಅಂದ್ರೆ ರಿಯೋಸ್ಟಾಟ್ ಮುಖಾಂತರ ಫೀಲ್ಡ್ ಕೊಡ್ತಕ್ಕಂಥ ಕರೆಂಟ್ ಅನ್ನು ನಾವು ವೇರಿ ಮಾಡೋದ್ರ ಮುಖಾಂತರ ಏನ್ ಮಾಡ್ಬೋದು ಅಂತಂದ್ರೆ ನಾವು ವೋಲ್ಟೇಜ್ ನ ಬಿಲ್ಡಪ್ ಮಾಡ್ಬೋದು. ಸೊ ಬಿಫೋರ್ ನಾವು ಪ್ರಾಕ್ಟಿಕಲ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಮತ್ತೊಮ್ಮೆ ನಿಮಗೆ ತೋರಿಸ್ತೀನಿ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿರ್ತಕ್ಕಂಥದ್ದು ಬಂದು ಏನಂತೀವಿ ಅಂದ್ರೆ ನಾವು ಇದನ್ನ MG ಸೆಟ್ ಅಂತ ಕರಿತೀವಿ, AC ಟು DC. ಇಲ್ಲಿ AC ಸ್ಕ್ವೆರಲ್ ಕೇಜ್ ಇಂಡಕ್ಷನ್ ಮೋಟರ್ ಇರುತ್ತೆ. ಅದು ಕಪ್ಲಿಂಗ್ ಏನ್ ಮಾಡಿರ್ತಾರೆ ಅಂತಂದ್ರೆ DC ಶಂಟ್ ಜನರೇಟರ್ ಏನ್ ಮಾಡಿದೀವಿ ಅಂತಂದ್ರೆ ನಾವು ಕಪ್ಲಿಂಗ್ ಮಾಡಿದೀವಿ. ಸೊ ಇದು ಆಸ್ ಅ ಮೆಕ್ಯಾನಿಕಲ್ ಎನರ್ಜಿ. ಈ ಮೆಕ್ಯಾನಿಕಲ್ ಎನರ್ಜಿ ತೊಗೊಂಡು ಏನಾಗುತ್ತೆ ನಮಗಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಏನಾಗುತ್ತೆ ಅಂದ್ರೆ ಕನ್ವರ್ಟ್ ಆಗುತ್ತೆ. ಬನ್ನಿ ನಾವೇನ್ ಮಾಡೋಣ ಅಂತಂದ್ರೆ ಈಗ ಒಂದು ಸಿಂಪ್ಲಿಫೈಡ್ ಸರ್ಕ್ಯೂಟ್ ಏನ್ ಮಾಡೋಣ ಅಂತಂದ್ರೆ ನೋಡೋಣ. ಬನ್ನಿ, ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಕಾಣ್ತಕ್ಕಂಥ ಏನಿದೆ ಅಂದ್ರೆ ನಿಮಗೆ ಇಲ್ಲೊಂದು ಸೆಲ್ಫ್ ಎಕ್ಸೈಟೆಡ್ DC ಜನರೇಟರ್ ನ ಒಂದು ಸಿಂಪಲ್ ಸರ್ಕ್ಯೂಟ್ ಏನಾಗಿದೆ ಅಂದ್ರೆ ನಮಗೆ ಇಲ್ಲಿ ಇದೆ. ನೀವು ಇಲ್ಲಿ ನೋಡಬಹುದು, ಇಲ್ಲಿ ಕಾಣ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇದು ಶಂಟ್ ಫೀಲ್ಡ್ ವೈಂಡಿಂಗ್. ನೀವು ಇಲ್ಲಿ ನೋಡಬಹುದು, ಇಲ್ಲಿ Z1 Z2 ಇಲ್ಲಿ ಏನಿದೆ ಅಂದ್ರೆ Z1 Z2. ನೆಕ್ಸ್ಟ್ ಇಲ್ಲಿ ಕಾಣ್ತಕ್ಕಂಥ ಏನಪ್ಪಾ ಅಂತಂದ್ರೆ ಇದು ಆರ್ಮೇಚರ್ A1 A2. ಇಲ್ಲಿ ನೋಡಬಹುದು ಆರ್ಮೇಚರ್ A1 A2. ಇಲ್ಲಿ ಸರ್ಕ್ಯೂಟ್ ಅಲ್ಲಿ ನೋಡಬಹುದು ನಾವು ಏನೇನು ಇನ್ಸ್ಟ್ರೂಮೆಂಟ್ಸ್ ನ ತಗೊಂಡಿವಿ ಅಂತಂದ್ರೆ ಇಲ್ಲಿ ಏನ್ ಮಾಡಿವಿ ಅಂತಂದ್ರೆ ಒಂದು ನಾವು ಇಲ್ಲಿ MC ಅಮೀಟರ್ ತಗೊಂಡಿದ್ವಿ. ಮತ್ತೆ ಇಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ನಾವು ಇಲ್ಲಿ ಒಂದು ವೋಲ್ಟ್ ಮೀಟರ್ DC ವೋಲ್ಟ್ ಮೀಟರ್ ಏನ್ ಮಾಡಿದೀವಿ ಅಂತ ನಾವು ತಗೊಂಡಿದ್ವಿ. ಸೊ ಇಲ್ಲಿ ಮತ್ತೆ ಏನ್ ಮಾಡ್ತಿದ್ವಿ ಅಂದ್ರೆ ನಾವು ಒಂದಿಲ್ಲಿ ರಿಯೋಸ್ಟಾಟ್ ಏನ್ ಮಾಡಿವಿ ಅಂತಂದ್ರೆ ನಾವು ಉಪಯೋಗ ಮಾಡಿದೀವಿ. ಸೊ ಇನ್ ಬಿಟ್ವೀನ್ ಆರ್ಮೇಚರ್ ಮತ್ತೆ ಶಂಟ್ ಫೀಲ್ಡ್ ಮಧ್ಯೆ ಒಂದು ಅಮೀಟರ್, ಇನ್ ಬಿಟ್ವೀನ್ ಆರ್ಮೇಚರ್ ಮತ್ತು ಶಂಟ್ ಫೀಲ್ಡ್ ಮಧ್ಯೆ ಏನ್ ಮಾಡಿವಿ ಅಂತಂದ್ರೆ ಒಂದು ರಿಯೋಸ್ಟಾಟ್ ಏನ್ ಮಾಡಿದೀವಿ ಅಂತ ನಾವು ಕನೆಕ್ಟ್ ಮಾಡಿದ್ವಿ. ಸೊ ಅಕ್ರಾಸ್ ಆಗಿ A1 A2 ಏನ್ ಮಾಡಿದೀವಿ ಅಂತ ನಾವು ವೋಲ್ಟ್ ಮೀಟರ್ ನ ಕನೆಕ್ಟ್ ಮಾಡಿದ್ವಿ. ಸೊ ನಾವೇನ್ ಮಾಡೋಣ ಅಂತಂದ್ರೆ ಈಗ ಆಸ್ ಪರ್ ಸರ್ಕ್ಯೂಟ್ ಡಯಾಗ್ರಾಮ್ ಏನ್ ಮಾಡೋಣ, ನಾವು ಸರ್ಕ್ಯೂಟ್ ನ ಕನೆಕ್ಟ್ ಮಾಡಿ ನಾವೇನ್ ಮಾಡೋಣ ಅಂತಂದ್ರೆ ವೋಲ್ಟೇಜ್ ಏನ್ ಮಾಡೋಣ ಅಂತಂದ್ರೆ ನಾವು ಬಿಲ್ಡ್ ಅಪ್ ಮಾಡೋಣ. ಸೊ ಬಂದು ನಾವೇನ್ ಮಾಡೋಣ ಅಂತಂದ್ರೆ ಆಸ್ ಪರ್ ಸರ್ಕ್ಯೂಟ್ ಡಯಾಗ್ರಾಮಿಗೆ ಕನೆಕ್ಷನ್ ಮಾಡೋಣ. ಫಸ್ಟ್ ನೋಡ್ಬೋದು ನೀವು ಇಲ್ಲಿ ಏನಾಗಿದೆ ಅಂತಂದ್ರೆ ಇಲ್ಲಿ Z1 ಇಂದ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಅಮೀಟರ್ ನ ಪಾಸಿಟಿವ್ ಟರ್ಮಿನಲ್ ಏನಾಗುತ್ತೆ ಅಂದ್ರೆ ಕನೆಕ್ಟ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ಅಮೀಟರ್ ನ ಪಾಸಿಟಿವ್ ಟರ್ಮಿನಲ್ ಇದೆ. ಸೊ ಅದೆಲ್ಲಿ ಕನೆಕ್ಟ್ ಆಗುತ್ತೆ ಅಂದ್ರೆ ನೀವು ನೋಡ್ಬೋದು ಇಲ್ಲಿ Z1. ಸೊ ನೋಡ್ಬೋದು ಇಲ್ಲಿ Z1 ಇಂದ, ಸೊ ನೀವು ಇಲ್ಲಿ ನೋಡಿ Z1 ಇಂದ ಏನಾಯ್ತು ಅಂದ್ರೆ ಇಲ್ಲಿ A1 ಮಧ್ಯೆ ಏನಾಗಿದೆ ಅಂದ್ರೆ ನಮ್ಗೆ ಇಲ್ಲೊಂದು ಅಮೀಟರ್ ಫಸ್ಟ್ ಅಂದ್ರೆ Z1 ಇಂದ ಏನಾಗಿದೆ ಅಮೀಟರ್ ಪ್ಲಸ್ ಟರ್ಮಿನಲ್ ಏನಾಗಿದೆ ಅಂದ್ರೆ ಇಲ್ಲಿ ಒಂದು ವೈರ್ ನ ಕನೆಕ್ಟ್ ಮಾಡಿವಿ. ಈಗ ಅಮೀಟರ್ ಸೆಕೆಂಡ್ ಟರ್ಮಿನಲ್ ಇಂದ ಏನ್ ಮಾಡ್ಬೇಕಂದ್ರೆ ನಾವು A1 ಕನೆಕ್ಟ್ ಮಾಡಬೇಕು. ನೀವು ಇಲ್ಲಿ ನೋಡ್ಬೋದು ಅಮೀಟರ್ ನ ಸೆಕೆಂಡ್ ಟರ್ಮಿನಲ್ ಏನ್ ಮಾಡ್ತೀವಿ ಅಂದ್ರೆ ನಾವು A1 ಗೆ ಏನ್ ಮಾಡ್ತೀವಿ ನಾವು ಇಲ್ಲಿ ಕನೆಕ್ಟ್ ಮಾಡ್ತೀವಿ. ಸೊ ಇದೇನಾಯ್ತು ಅಂದ್ರೆ ಮೇಲೆಗಡೆ ಇರ್ತಕ್ಕಂಥ ಒಂದು ಕನೆಕ್ಷನ್ ಏನಾಯ್ತು ಅಂದ್ರೆ ಆರ್ಮೇಚರ್ ವರೆಗೆ ಕಂಪ್ಲೀಟ್ ಆಯ್ತು. ಈ ಕೆಳಗಡೆ ನೋಡ್ಬೋದು ನೀವು ಇನ್ ಬಿಟ್ವೀನ್ ಏನಾಗ್ತಿದೆ ಅಂತ ನಿಮ್ಗೆ ಇಲ್ಲಿ Z2 ಇಂದ ಏನಾಗ್ತಿದೆ ಅಂದ್ರೆ ಸಾರಿ ಇಲ್ಲಿ A2 ಇಂದ ಏನಾಗ್ತಿದೆ ಅಂದ್ರೆ ಒಂದು ನಮ್ಗೆ ರಿಯೋಸ್ಟಾಟಿಗೆ ಬರ್ತಾ ಇದೆ. ನಾವೇನ್ ಮಾಡೋಣ ಅಂತಂದ್ರೆ ಇಲ್ಲಿ ರಿಯೋಸ್ಟಾಟ್ ಏನಿದೆಲ್ಲ ಆಲ್ರೆಡಿ ನಾನು ಎಲ್ಲ ವೈರ್ ಕನೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಏನ್ ಮಾಡ್ತಂದ್ರೆ ನಾನು ಈಗ A2 ಕೊಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು A2 ಇಂದ ಏನಾಗಿದೆ ರಿಯೋಸ್ಟಾಟಿಗೆ ಬಂದಿದೆ. ಸೊ ರಿಯೋಸ್ಟಾಟ್ ನ ಸೆಕೆಂಡ್ ಟರ್ಮಿನಲ್ ಇಲ್ಲಿ ಕನೆಕ್ಟ್ ಆಗುತ್ತೆ ನಮ್ಗೆ ಇಲ್ಲಿ Z2 ಏನಾಗುತ್ತೆ ಅಂದ್ರೆ ಕನೆಕ್ಟ್ ಆಗುತ್ತೆ. ಸೊ ರಿಯೋಸ್ಟಾಟ್ ನ ಸೆಕೆಂಡ್ ಟರ್ಮಿನಲ್ ಏನಾಗ್ತಿದೆ ಅಂದ್ರೆ ನಮಗೆ ಇಲ್ಲಿ Z2 ಏನ್ ಮಾಡಿದೆ ಅಂದ್ರೆ ನಾನು ಕನೆಕ್ಟ್ ಮಾಡಿದ್ದೀನಿ. ಈಗ ನೋಡ್ಬೋದು A1 A2 ಅಕ್ರಾಸ್ ಏನಾಗಿದೆ ಅಂದ್ರೆ ಇಲ್ಲಿ ವೋಲ್ಟ್ ಮೀಟರ್ ನ ಕನೆಕ್ಟ್ ಮಾಡೋಕ್ಕಾಗುತ್ತೆ. ಅಂದ್ರೆ ಈ ಆರ್ಮೇಚರ್ ಅಲ್ಲಿ ಎಷ್ಟು ವೋಲ್ಟೇಜ್ ನಮ್ಗೆ ಇಂಡ್ಯೂಸ್ಡ್ ಆಗ್ತಾ ಇದೆ ಅಂತಕ್ಕಂಥದ್ದು ಮತ್ತೆ ಎಷ್ಟು ನಾವು ವೋಲ್ಟೇಜ್ ಯಾವ ತರ ಬಿಲ್ಡಪ್ ಆಗ್ತಿದೆ ಅಂತಕ್ಕಂಥ ಏನ್ ಮಾಡ್ತೀವಿ ಇಲ್ಲಿ ಅಕ್ರಾಸ್ ವೋಲ್ಟ್ ಮೀಟರ್ ನಾವು ಕನೆಕ್ಟ್ ಮಾಡೋದ್ರ ಮುಖಾಂತರ ನಾವೇನ್ ಮಾಡೋಣ ಅಂತಂದ್ರೆ ಈ ಒಂದು ಸರ್ಕ್ಯೂಟ್ ನ ಕಂಪ್ಲೀಟ್ ಮಾಡೋಣ. ಸೊ ಇಲ್ಲಿ ನೆಕ್ಸ್ಟ್ ಹೋಗ್ತಕ್ಕಂಥ ಏನಂದ್ರೆ ಅದು ಲೋಡಿಗೆ ಹೋಗುತ್ತೆ. ಸೊ ಇಲ್ಲಿ ಏನಿದೆ ಅಂದ್ರೆ ಯಾವುದೇ ಲೋಡ್ ಕನೆಕ್ಟ್ ಮಾಡಿಲ್ಲ. ಇದನ್ನ ನಾವು ಏನ್ ಮಾಡೋದು ಅಂತಂದ್ರೆ ಓಪನ್ ಸರ್ಕ್ಯೂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಾನು ಸಮೇತ ಏನ್ ಮಾಡೋದು ಅಂತ ನಾವು ಇದನ್ನ ಕರಿಬಹುದು. ಈಗ ಏನ್ ಮಾಡೋಣ ಅಂತಂದ್ರೆ ನಾವು ಆರ್ಮೇಚರ್ಗೆ ಅಕ್ರಾಸ್ ಆಗಿ ಏನ್ ಮಾಡೋಣ ಅಂತಂದ್ರೆ ಒಂದು DC ವೋಲ್ಟ್ ಮೀಟರ್ ನ ಕನೆಕ್ಟ್ ಮಾಡೋಣ. ಸೊ ನಾನು ಇಲ್ಲಿ DC ವೋಲ್ಟ್ ಮೀಟರ್ ಏನ್ ಮಾಡಿದ್ದೀನಿ ಅಂತ ನಾನು ಇಲ್ಲಿ ಮಲ್ಟಿಮೀಟರ್ ನ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಮಲ್ಟಿಮೀಟರ್ ನೋಡ್ಬೋದು ನೀವು ಇಲ್ಲಿ ಈ ಒಂದು ಆರ್ಮೇಚರ್ ಅಕ್ರಾಸ್ ಆಗಿ ಏನ್ ಮಾಡ್ತಾ ಇದ್ದೀನಿ ಅಂತ ನಾನು ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ A1 ಗೆ ಒಂದು ಟರ್ಮಿನಲ್. ಸೊ ಅದೇ ರೀತಿ A2 ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ವೋಲ್ಟ್ ಮೀಟರ್ ನ ಸೆಕೆಂಡ್ ಟರ್ಮಿನಲ್ ಏನ್ ಮಾಡಿದ್ದೀನಿ ಅಂತ ನಾನು ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಡಿಯರ್ ಸ್ಟೂಡೆಂಟ್, ಆಸ್ ಪರ್ ಸರ್ಕ್ಯೂಟ್ ಡಯಾಗ್ರಾಮ್ ನಾವೇನ್ ಮಾಡಿದ್ವಿ ಅಂದ್ರೆ ಕನೆಕ್ಷನ್ ನ ಕಂಪ್ಲೀಟ್ ಮಾಡಿದೀವಿ. ಈಗ ಮೆಷಿನ್ ನ ಆನ್ ಮಾಡಿ ರಿಯೋಸ್ಟಾಟ್ ವೇರಿ ಮಾಡೋದ್ರ ಮುಖಾಂತರ ವೋಲ್ಟೇಜ್ ಏನ್ ಮಾಡೋಣ ಅಂತಂದ್ರೆ ನಾವು ಬಿಲ್ಡಪ್ ಮಾಡೋಣ. ಬನ್ನಿ ನಾವೇನ್ ಮಾಡೋಣ ಅಂತಂದ್ರೆ ಮೆಷಿನ್ ಈಗ ಆನ್ ಮಾಡೋಣ.
ನೋಡ್ಬೋದು ಇಲ್ಲಿ ವೋಲ್ಟೇಜ್ ಏನಾಗ್ತಿದೆ ನಮ್ಗೆ ಇಲ್ಲಿ 24 ವೋಲ್ಟ್ಸ್ ಏನಾಗ್ತಿದೆ ನಮ್ಗೆ ಇಲ್ಲಿ ಜನರೇಟ್ ಆಗ್ತಾ ಇದೆ. ಇದು ಇಂಡ್ಯೂಸ್ಡ್ EMF ಅಂತ ಎಷ್ಟಿದೆ ಅಂದ್ರೆ 24 ಇದೆ. ನಿಮಗೆ ಫೀಲ್ಡ್ ಕರೆಂಟ್ ನೋಡ್ಬೋದು ಇಲ್ಲಿ. ಫೀಲ್ಡ್ ಕರೆಂಟ್ ಏನಾಗಿದೆ ಅಂದ್ರೆ ನಮ್ಗೆ ಇಲ್ಲಿ 0 ಇದೆ. ಫೀಲ್ಡ್ ಕರೆಂಟ್ ಏನಾಗಿದೆ ಅಂದ್ರೆ 0 ಇದೆ. ಇಲ್ಲಿ ಫೀಲ್ಡ್ ಕರೆಂಟ್ 0 ಇದ್ರು ನಮ್ಗೆ ಇಲ್ಲಿ ಯಾಕೆ 24 ವೋಲ್ಟ್ಸ್ ಇಲ್ಲಿ ನಮಗೆ ಜನರೇಟ್ ಆಗಿದೆ ಅಂದ್ರೆ ಬಿಕಾಸ್ ಆಫ್ ಎ ರೆಸಿಡಿಯಲ್ ಮ್ಯಾಗ್ನೆಟಿಸಮ್. ಫೀಲ್ಡ್ ಅಲ್ಲಿ ರೆಸಿಡಿಯಲ್ ಮ್ಯಾಗ್ನೆಟಿಸಮ್ ಇರೋದ್ರಿಂದ ಏನಾಗಿದೆ ಅಂದ್ರೆ ನಮ್ಮಲ್ಲಿ 24 ವೋಲ್ಟ್ಸ್ ಜನರೇಟ್ ಆಗಿದೆ. ಈಗ 24 ವೋಲ್ಟ್ಸ್ ನಾವು ಫೀಲ್ಡಿಗೆ ಕೊಟ್ಟು ಮತ್ತೇನ್ ಮಾಡೋಣ ಅಂತಂದ್ರೆ ಈ ಒಂದು ರಿಯೋಸ್ಟಾಟ್ ನ ವೇರಿ ಮಾಡೋದ್ರ ಮುಖಾಂತರ ಅಂದ್ರೆ ಫೀಲ್ಡಿಗೆ ಕೊಡ್ತಕ್ಕಂಥ ಕರೆಂಟ್ ವೇರಿ ಮಾಡೋದ್ರ ಮುಖಾಂತರ ನಾವೇನ್ ಮಾಡೋಣ ಅಂತಂದ್ರೆ ವೋಲ್ಟೇಜ್ ನ ಗ್ರಾಜುವಲ್ ಏನ್ ಮಾಡೋಣ ಅಂತ ನಾವು ಸ್ಪೀಡಪ್ ಮಾಡೋಣ. ಬನ್ನಿ ನಾವೇನ್ ಮಾಡೋಣ ಅಂತಂದ್ರೆ ಈಗ ರಿಯೋಸ್ಟಾಟ್ ನ ವೇರಿ ಮಾಡೋಣ. ನೀವು ನೋಡ್ಬೋದು ರಿಯೋಸ್ಟಾಟ್ ವೇರಿ ಮಾಡಿದಾಗೆಲ್ಲ ವೋಲ್ಟೇಜ್ ಏನಾಗ್ತದೆ ಬೇರೆ ಆಗುತ್ತೆ. ನೀವು ನೋಡುವುದಲ್ಲಿ ವೋಲ್ಟೇಜ್ ಯಾವ ರೀತಿ ನಾವು ರಿಯೋಸ್ಟಾಟ್ ವೇರಿ ಮಾಡಿದಂಗೆಲ್ಲ ವೋಲ್ಟೇಜ್ ಏನಾಗ್ತದೆ ನಮ್ಗೆ ಬಿಲ್ಡಪ್ ಆಗ್ತಿದೆ. ಸೊ ನಾವ್ ಈಗ ಏನ್ ಮಾಡೋಣ ಅಂತಂದ್ರೆ ಫೀಲ್ಡ್ ಕರೆಂಟ್ ಎಷ್ಟಿದೆ ಅಂತ ನೋಡೋಣ ನಾವೀಗ. ಸ್ಟಾಪ್ ಮಾಡಿ ವಿಡಿಯೋ ಮಾಡಬಹುದು, ಲೈಟ್ ಆಗ್ತದೆ. ಸೊ ನೀವೀಗ ಇಲ್ಲಿ ನೋಡ್ಬೋದು, ಇಲ್ಲಿ ನಾವು ರಿಯೋಸ್ಟಾಟ್ ವೇರಿ ಮಾಡಿದಂಗೆಲ್ಲ ಫೀಲ್ಡ್ ಹೋಗ್ತಕ್ಕಂಥ ಕರೆಂಟ್ ಏನಾಗಿದೆ ಅಂದ್ರೆ ಇನ್ಕ್ರೀಸ್ ಆಗಿದೆ. ಹೇಗೆ ಫೀಲ್ಡ್ ಹೋಗ್ತಕ್ಕಂಥ ಕರೆಂಟ್ ಇನ್ಕ್ರೀಸ್ ಆದಂಗೆಲ್ಲ ನಮ್ಗೆ ಏನಾಗ್ತದೆ ಅಂದ್ರೆ ವೋಲ್ಟೇಜ್ ಏನಾಗ್ತದೆ ಅಂದ್ರೆ ಬಿಲ್ಡಪ್ ಆಗ್ತಿದೆ. ಸೊ ನೀವೀಗ ನೋಡ್ಬೋದು ಇಲ್ಲಿ ಫೀಲ್ಡ್ ಕರೆಂಟ್ ಎಷ್ಟಿದೆ ಅಂತ ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ನೋಡ್ರಿ ನೀವು ಇಲ್ಲಿ ಫೀಲ್ಡ್ ಕರೆಂಟ್ ಎಷ್ಟಿದೆ ಅಂತಂದ್ರೆ ನಮ್ಗೆ ಇಲ್ಲಿ 0.1 ಆಂಪಿಯರ್ಸ್ ಇದೆ. ಸೊ ಅದೇ ರೀತಿ ವೋಲ್ಟೇಜ್ ಎಷ್ಟು ಬಿಲ್ಡಪ್ ಆಗಿದೆ ಅಂದ್ರೆ ನಮ್ಗೆ ಇಲ್ಲಿ 57 ವೋಲ್ಟ್ಸ್ ಏನಾಗಿದೆ ಅಂದ್ರೆ ಬಿಲ್ಡಪ್ ಆಗಿದೆ. ಸೊ ನಾವೇನ್ ಮಾಡೋಣ ಅಂತಂದ್ರೆ ಈಗ ರೀಡಿಂಗ್ ನ ತಗೊಳ್ಳೋಣ. ಸೊ ಇಲ್ಲಿ ಫಸ್ಟ್ ರೀಡಿಂಗ್ ಬಂದು ನಮಗೆ ಇಲ್ಲಿ ಫೀಲ್ಡ್ ಕರೆಂಟ್ ಏನಿತ್ತು ನಮ್ಗೆ ಇಲ್ಲಿ 0 ಇತ್ತು. ಇಂಡ್ಯೂಸ್ಡ್ EMF ಎಷ್ಟಿತ್ತು ನಮ್ಗೆ ಇಲ್ಲಿ 24 ವೋಲ್ಟ್ಸ್ ಏನಾಗಿತ್ತು ಅಂದ್ರೆ ಜನರೇಟ್ ಆಗಿತ್ತು ಬಿಕಾಸ್ ಆಫ್ ದಿ ರೆಸಿಡಿಯಲ್ ಮ್ಯಾಗ್ನೆಟಿಸಮ್. ನೆಕ್ಸ್ಟ್ ಏನ್ ಮಾಡಿದ್ವಿ ಅಂದ್ರೆ ನಾನು ಕರೆಂಟ್ ಅನ್ನ ಇನ್ಕ್ರೀಸ್ ಮಾಡಿದಾಗ ಫೀಲ್ಡ್ ಕರೆಂಟ್ ಅನ್ನ ಅದು ಎಷ್ಟು ಬಂತ ನಮ್ಗೆ ಇಲ್ಲಿ 0.1 ಆಂಪಿಯರ್ಸ್ ಬಂದಿದೆ. ನಮ್ಗೆ ವೋಲ್ಟೇಜ್ ಏನಾಗಿದೆ ನಮ್ಗೆ ಇಲ್ಲಿ 57 ವೋಲ್ಟ್ಸ್ ಏನಾಗಿದೆ ಅಂದ್ರೆ ನಮ್ಗೆ ಇಲ್ಲಿ ಇಂಡ್ಯೂಸ್ಡ್ ಆಗಿದೆ. ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ ಮತ್ತೆ ನಾವು ರಿಯೋಸ್ಟಾಟ್ ಅನ್ನ ವೇರಿ ಮಾಡೋಣ. ನೀವು ನೋಡ್ಬೋದು ಇಲ್ಲಿ ನೋಡ್ರಿ ರಿಯೋಸ್ಟಾಟ್ ವೇರಿ ಮಾಡಿದಾಗ ಏನಾಯ್ತು ಮತ್ತೆ ವೋಲ್ಟೇಜ್ ಏನಾಯ್ತು ಇಲ್ಲಿ ಬಿಲ್ಡಪ್ ಆಯ್ತು. ಸೊ ಇಲ್ಲಿ ನೋಡ್ಬೋದು ನಮ್ಗೆ ಫೀಲ್ಡ್ ಕರೆಂಟ್ ಏನಾಗಿದೆ ಅಂತ ನಮ್ಗೆ ಫೀಲ್ಡ್ ಕರೆಂಟ್ ಏನಾಗ್ತದೆ ನಮ್ಗೆ ಇಲ್ಲಿ 0.2 ಆಂಪಿಯರ್ಸ್ ಇದೆ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ 0.2 ಆಂಪಿಯರ್ಸ್ ಬಂದು ನಮ್ಗೆ ಏನಾಗಿದೆ ಅಂದ್ರೆ ಫೀಲ್ಡ್ ಕರೆಂಟ್ ಇದೆ. ವೋಲ್ಟೇಜ್ ಎಷ್ಟಾಗಿದೆ ಅಂದ್ರೆ ಹೋಯ್ತವ. ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ನಾವು ರಿಯೋಸ್ಟಾಟ್ ವೇರಿ ಮಾಡಿದಾಗ ಫೀಲ್ಡ್ ಕರೆಂಟ್ ಏನಾಯ್ತು ನಮ್ಗೆ ಇಲ್ಲಿ 0.2 ಆಂಪಿಯರ್ಸ್ ಬಂದಿದೆ. ಫೀಲ್ಡ್ ಕರೆಂಟ್ ಬಂದು ಏನಾಯ್ತು ನಮ್ಗೆ ಇಲ್ಲಿ 0.2 ಆಂಪಿಯರ್ಸ್ ಇದೆ. ಅದೇ ನೀವು ಇಂಡ್ಯೂಸ್ EMF ನೋಡ್ಬೋದು ಅಥವಾ ಬಿಲ್ಡಪ್ ವೋಲ್ಟೇಜ್ ನೋಡ್ಬೋದು ಎಷ್ಟು ನಮ್ಗೆ ಇಲ್ಲಿ 119 ವೋಲ್ಟ್ಸ್ ಇದೆ. 119 ವೋಲ್ಟ್ಸ್ ಇದೆ. ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ ಮತ್ತೆ ನಾವು ಕರೆಂಟ್ ಏನ್ ಮಾಡೋಣ ಅಂತಂದ್ರೆ ಇನ್ಕ್ರೀಸ್ ಮಾಡೋಣ. ನೀವು ನೋಡ್ಬೋದು ನೀವು ನೋಡ್ಬೋದು ಇಲ್ಲಿ ಕರೆಂಟ್ ಏನಾಗಿದೆ ಅಂದ್ರೆ ನಮ್ಗೆ ಇಲ್ಲಿ 0.3 ಆಂಪಿಯರ್ಸ್ ಇದೆ. 1, 2, 3 ಅಂದ್ರೆ 0.3 ಆಂಪಿಯರ್ಸ್ ಏನಾಗಿದೆ ಅಂದ್ರೆ ನಮ್ಗೆ ಇಲ್ಲಿ ವೋಲ್ಟೇಜ್ ಬಂದಿದೆ. 0.3 ಆಂಪಿಯರ್ಸ್ ಸಾರಿ ಫೀಲ್ಡ್ ಕರೆಂಟ್ ಇದೆ. ಇಲ್ಲಿ ಇಂಡ್ಯೂಸ್ಡ್ ವೋಲ್ಟೇಜ್ ನೋಡ್ಬೋದು ಎಷ್ಟಿದೆ ಅಂತ ನಮ್ಗೆ ಇಲ್ಲಿ
140 ವೋಲ್ಟ್ಸ್ ಏನಾಗಿದೆ ಅಂದ್ರೆ EMF ಇಂಡ್ಯೂಸ್ ಆಗಿದೆ. ಮತ್ತೇನ್ ಮಾಡೋಣ ಅಂತಂದ್ರೆ ಮತ್ತೆ ರಿಯೋಸ್ಟಾಟ್ ಅನ್ನ ವೇರಿ ಮಾಡೋಣ. ನೋಡ್ಬೋದು ಈಗ ಮತ್ತೆ ನಾನು ರಿಯೋಸ್ಟಾಟ್ ಅನ್ನು ವೇರಿ ಮಾಡಿದಾಗ ಏನಾಯ್ತು ನಮ್ಗೆ ಇಲ್ಲಿ ಕರೆಂಟ್ ನೋಡ್ಬೋದು ಇಲ್ಲಿ ಎಷ್ಟಿದೆ ಅಂತಂದ್ರೆ 1 2 3 4.5 ಅಂದ್ರೆ 0.45 ಆಂಪಿಯರ್ಸ್ ಇದೆ ನಮ್ಗೆ ಇಲ್ಲಿ. ವೋಲ್ಟೇಜ್ ನೋಡ್ಬೋದು, ವೋಲ್ಟೇಜ್ ಎಷ್ಟಿದೆ ಅಂತ ನಮ್ಗೆ ಇಲ್ಲಿ 168 ವೋಲ್ಟ್ಸ್ ಏನಾಗಿದೆ ಅಂತ ನಮ್ಗೆ ಇಲ್ಲಿ ಬಿಲ್ಡಪ್ ಆಗಿದೆ. ಸೊ ಇಲ್ಲಿ ಫೀಲ್ಡ್ ಕರೆಂಟ್ ಬಂದು ಎಷ್ಟಾಯ್ತು ಅಂದ್ರೆ 0.45 ಆಂಪ್ಸ್ ಇದೆ. ಇಲ್ಲಿ ವೋಲ್ಟೇಜ್ ಎಷ್ಟು ಬಂತ ನಮ್ಗೆ ಇಲ್ಲಿ 168 ವೋಲ್ಟ್ಸ್ ಏನಾಯ್ತು ನಮ್ಗೆ ಇಲ್ಲಿ ಬಿಲ್ಡಪ್ ಆಗಿದೆ. ಸೊ ಮತ್ತೇನ್ ಮಾಡೋಣ ಅಂತಂದ್ರೆ ನಾವು ರಿಯೋಸ್ಟಾಟ್ ಅನ್ನ ವೇರಿ ಮಾಡೋಣ. ನೀವು ನೋಡ್ಬೋದು ಇಲ್ಲಿ. ಸೊ ನೋಡಿ ಮತ್ತೆ ನಾನು ರಿಯೋಸ್ಟಾಟ್ ಏನ್ ಮಾಡಿದ್ದೀನಿ ಅಂತ ನಾನು ವೇರಿ ಮಾಡಿದ್ದೀನಿ. ಇದು ಮ್ಯಾಕ್ಸಿಮಮ್ ಪೊಸಿಷನ್ ಏನ್ ಮಾಡಿದ್ರೆ ರಿಯೋಸ್ಟಾಟ್ ತಂದಿಟ್ಟಿದ್ದೀನಿ. ನೀವು ಇಲ್ಲಿ ಫೀಲ್ಡ್ ಕರೆಂಟ್ ನೋಡ್ಬೋದು ಎಷ್ಟಿದೆ ಅಂತ ಹೇಳಿ 1 2 3 4 5 6 ಇದೆ ಅಂದ್ರೆ 0.6 ಆಂಪಿಯರ್ಸ್ ಇದೆ. ನೀವು ನೋಡ್ಬೋದು ಇಲ್ಲಿ 0.6 ಆಂಪಿಯರ್ಸ್ ಏನಿದೆ ಅಂತ ನಮ್ಗೆ ಇಲ್ಲಿ ಫೀಲ್ಡ್ ಕರೆಂಟ್ ಇದೆ. ಸೊ ನೀವು ವೋಲ್ಟೇಜ್ ನೋಡ್ಬೋದು, ನಿಮ್ಗೆ ಎಷ್ಟು ವೋಲ್ಟೇಜ್ ಬಿಲ್ಡಪ್ ಆಗಿದೆ ಅಂತ ನಮ್ಗೆ ಇಲ್ಲಿ 183 ವೋಲ್ಟ್ಸ್ ಏನಾಗಿದೆ ಅಂತ ನಮ್ಗೆ ಇಲ್ಲಿ ಬಿಲ್ಡಪ್ ಆಗಿದೆ. ಡಿಯರ್ ಸ್ಟೂಡೆಂಟ್, ನೀವು ಇಲ್ಲಿವರೆಗೆ ನೋಡಿದರೆ ಅಂದ್ರೆ ಸೆಲ್ಫ್ ಎಕ್ಸೈಟೆಡ್ DC ಜನರೇಟರ್ ಅಲ್ಲಿ ಫೀಲ್ಡ್ ಕೊಡ್ತಕ್ಕಂಥ ಕರೆಂಟ್ ಅನ್ನ ವೇರಿ ಮಾಡಿ ಯಾವ ರೀತಿ ನಾವು ವೋಲ್ಟೇಜ್ ಬಿಲ್ಡಪ್ ಮಾಡಿದೀವಿ ಅಂತಕ್ಕಂಥ ಏನ್ ಮಾಡಿವಿ ಅಂತಂದ್ರೆ ನಾವು ಇಲ್ಲಿವರೆಗೆ ನಾವು ಈ ಒಂದು ಪ್ರಾಕ್ಟಿಕಲ್ ಅಲ್ಲಿ ನೋಡಿದ್ವಿ. ಈಗ ಬಂದಿರತಕ್ಕಂಥ ರೀಡಿಂಗ್ ಅಲ್ಲಿ ಅಂತಂದ್ರೆ ಇಲ್ಲಿ ಫೀಲ್ಡ್ ಕರೆಂಟ್ ಮತ್ತೆ ವರ್ಸಸ್ ಏನ್ ಮಾಡಕ್ಕಂತ ನಾವು ಇಂಡ್ಯೂಸ್ಡ್ EMF ನ ಗ್ರಾಫ್ ಏನ್ ಮಾಡೋಕ್ಕಾಗುತ್ತೆ, ನಾವಿಲ್ಲಿ ಪ್ಲಾಟ್ ಮಾಡೋಕ್ಕಾಗುತ್ತೆ. ಬನ್ನಿ ನಾವ್ ಏನ್ ಮಾಡೋಣ ಅಂತಂದ್ರೆ ಆಸ್ ಪರ್ ರೀಡಿಂಗ್ ನ ಗ್ರಾಫ್ ಏನ್ ಮಾಡೋಣ ಅಂತ ನಾವು ಹಾಕೋಣ. ನೀವು ಇಲ್ಲಿ ನೋಡ್ಬೋದು, ಈಗ ಇಲ್ಲಿ ನೋಡ್ಬೋದು ಫಸ್ಟ್ ಏನಾಗ್ತದೆ ಅಂದ್ರೆ ನಮ್ಗೆ ಇಲ್ಲಿ ಫೀಲ್ಡ್ ಕರೆಂಟ್ 0 ಇದ್ದಾಗ ವೋಲ್ಟೇಜ್ ಏನಾಗಿದೆ ಅಂದ್ರೆ 24 ವೋಲ್ಟ್ಸ್ ಏನಾಗಿದೆ ಅಂದ್ರೆ ನಮಗಲ್ಲಿ ಬಿಲ್ಡಪ್ ಆಗಿದೆ. ಸೊ ನಿಮ್ಗೆ ಗೊತ್ತು ಆಲ್ರೆಡಿ, ನಾನು ಆಗ್ಲೇ ಹೇಳಿದೆ ಯಾಕೆ ಇಲ್ಲಿ 24 ವೋಲ್ಟ್ಸ್ ಬಂತಂದ್ರೆ ಬಿಕಾಸ್ ಆಫ್ ಎ ರೆಸಿಡಿಯಲ್ ಮ್ಯಾಗ್ನೆಟಿಸಮ್ ಇರೋದ್ರಿಂದ. ಸೊ ಜನರಲ್ ಏನಾಗುತ್ತೆ ನಮ್ಮ ಗ್ರಾಫ್ ಏನಾಗುತ್ತೆ ನಮಗೆ 0 ಇಂದ ಅಬೋವ್ ಏನಾಗುತ್ತೆ ನಮಗೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ರಿ 0 ಇದ್ದಾಗ ಎಷ್ಟಾಗಿದೆ ನಮ್ಗೆ ಇಲ್ಲಿ 24 ವೋಲ್ಟ್ಸ್ ಇದೆ ಅಂದ್ರೆ ಅಪ್ರೋಕ್ಸಿಮೇಟ್ಲಿ ಏನಾಗ್ಬೋದು ನಮಗೆ ಇಲ್ಲಿಂದ ಏನಾಗ್ಬೋದು ಇಲ್ಲಿ ಸ್ಟಾರ್ಟ್ ಆಗ್ಬೋದು. ನೆಕ್ಸ್ಟ್ ನೋಡ್ಬಂದಿರಿ 0.1 ಆಂಪಿಯರ್ಸ್ ಇದ್ದಾಗ ವೋಲ್ಟೇಜ್ ಎಷ್ಟಿದೆಯಪ್ಪ ಅಂತಂದ್ರೆ 57 ವೋಲ್ಟ್ಸ್ ಏನಾಗಿದೆ ನಮಗಲ್ಲಿ ಬಿಲ್ಡಪ್ ಆಗಿದೆ. ಕರೆಂಟ್ ಬಂದು ಎಷ್ಟಿದೆ ಇಲ್ಲಿ 0.1 ಆಂಪಿಯರ್ಸ್ ಇದೆ. ವೋಲ್ಟೇಜ್ ಏನಾಗ್ತಿದೆ ನಮ್ಗೆ ಇಲ್ಲಿ 57 ವೋಲ್ಟ್ಸ್ ಏನಾಯ್ತು ಅಂದ್ರೆ ಇಲ್ಲಿ ಬಿಲ್ಡಪ್ ಆಯ್ತು. ನೆಕ್ಸ್ಟ್ ನೋಡ್ಬೋದು ನೀವು 0.2 ಆಂಪಿಯರ್ಸ್ ಇದ್ದ ವೋಲ್ಟೇಜ್ ಏನಾಯ್ತು ಅಂದ್ರೆ 119 ವೋಲ್ಟ್ಸ್ ಏನಾಯ್ತು ಅಂದ್ರೆ ಬಿಲ್ಡಪ್ ಆಯ್ತು. ಇಲ್ಲಿ ನೋಡ್ಬೋದು ಇಲ್ಲಿ ಕರೆಂಟ್ ಎಷ್ಟಿದೆ ಅಂದ್ರೆ 0.2 ಇದೆ ಫೀಲ್ಡ್ ಕರೆಂಟ್. ವೋಲ್ಟೇಜ್ ಎಷ್ಟಿದೆ ಅಂತಂದ್ರೆ 119 ವೋಲ್ಟ್ಸ್ ಏನಾಗ್ತದೆ ಅಂದ್ರೆ ಇಲ್ಲಿ ಬರ್ತಾ ಇದೆ. ನೆಕ್ಸ್ಟ್ ನೋಡ್ಬೋದು ಇಲ್ಲಿ 0.3 ಆಂಪಿಯರ್ಸ್ ಇದ್ದಾಗ ವೋಲ್ಟೇಜ್ ಏನಾಗುತ್ತೆ ನಮಗೆ ಇಲ್ಲಿ 140 ವೋಲ್ಟ್ಸ್ ಏನಾಗುತ್ತೆ ನಮಗೆ ಅಲ್ಲಿ ಬಿಲ್ಡಪ್ ಆಯಿತು. ಸೊ ಇಲ್ಲಿ ಏನಾಗುತ್ತೆ ನಮಗೆ ಇಲ್ಲಿ 0.3 ಆಂಪಿಯರ್ಸ್ ಕರೆಂಟ್ ಇದ್ದಾಗ ಏನಾಗುತ್ತೆ ನಮಗೆ ಇಲ್ಲಿ 140 ವೋಲ್ಟ್ಸ್ ಏನಾಗುತ್ತೆ ಅಂದ್ರೆ ಇಲ್ಲಿ ಬಿಲ್ಡಪ್ ಆಯಿತು. ಸೇಮ್ ಏನಾಗುತ್ತೆ ನಮಗೆ ಇಲ್ಲಿ 0.45 ಆಂಪ್ಸ್ ಇದ್ದಾಗ ಇಲ್ಲಿ ಏನಾಗುತ್ತೆ ಅಂದ್ರೆ 168 ವೋಲ್ಟ್ಸ್ ಏನಾಗುತ್ತೆ ನಮಗೆ ಅಲ್ಲಿ ಬಿಲ್ಡಪ್ ಆಯಿತು. ಇಲ್ಲಿ 0.45 ಆಂಪ್ಸ್ ಇದ್ದಾಗ ನಮಗೆ ಏನಾಯ್ತು ಅಂದ್ರೆ ಇಲ್ಲಿ 160 ವೋಲ್ಟ್ಸ್ ಏನಾಗುತ್ತೆ ಅಂದ್ರೆ ಇಲ್ಲಿ ಬಿಲ್ಡಪ್ ಆಗುತ್ತೆ. ಸೊ ಫೈನಲ್ ಬಂದು ಏನಾಗುತ್ತೆ ಅಂದ್ರೆ ನಮಗೆ ಇಲ್ಲಿ 0.6 ಆಂಪಿಯರ್ಸ್ ಇದ್ದ ನಮ್ಮ ವೋಲ್ಟೇಜ್ ಎಷ್ಟಾಯ್ತು ಅಂದ್ರೆ 183 ವೋಲ್ಟ್ಸ್ ಏನಾಗುತ್ತೆ ಅಂದ್ರೆ ಬಿಲ್ಡಪ್ ಆಗಿದೆ. 0.6 ಆಂಪಿಯರ್ಸ್ ಫೀಲ್ಡ್ ಕರೆಂಟ್ ಇದ್ದಾಗ ನಮ್ಗೆ ಏನಾಯ್ತು ಇಲ್ಲಿ 183 ವೋಲ್ಟ್ಸ್ ಏನಾಗಿದೆ ನಮಗೆ ಇಲ್ಲಿ ಜನರೇಟ್ ಆಗಿದೆ. ಸೊ ಈ ರೀತಿ ಏನಾಗುತ್ತೆ ನಮಗೆ ಇಲ್ಲಿ ಗ್ರಾಫ್ ಬರುತ್ತೆ ನಮಗೆ. ಸೊ ನೋಡ್ಬೋದು ನೀವು. ಸೊ ನಾನು ಆಗಲೇ ಹೇಳಿದೆ ಲಾಸ್ಟ್ ವಿಡಿಯೋದಲ್ಲಿ, ಈ ಒಂದು ಮ್ಯಾಕ್ಸಿಮಮ್ ಜನರೇಟರ್ನ ಕೆಪಾಸಿಟಿ ಎಷ್ಟು ವೋಲ್ಟ್ ಜನರೇಟ್ ಆಗುತ್ತೆ ಅಂತಕ್ಕಂಥ ಜನರೇಟ್ ಆದಾಗ ನಾವು ಫೀಲ್ಡಿಗೆ ಎಷ್ಟೇ ಕರೆಂಟ್ ಕೊಟ್ಟರು ಏನಾಗುತ್ತೆ ಅಂದರೆ ಜಾಸ್ತಿ ವೋಲ್ಟೇಜ್ ಬಿಲ್ಡಪ್ ಆಗಲ್ಲ. ಯಾಕಪ್ಪ ಅಂತಂದರೆ ಬಿಕಾಸ್ ಆಫ್ ಎ ಮ್ಯಾಗ್ನೆಟಿಕ್ ಸ್ಯಾಚುರೇಷನ್ ಇರೋದ್ರಿಂದ ಏನಾಗುತ್ತೆ ನಮ್ಮಲ್ಲಿ ವೋಲ್ಟೇಜ್ ನಾವು ಫೀಲ್ಡಿಗೆ ಕರೆಂಟ್ ಎಷ್ಟು ಇನ್ಕ್ರೀಸ್ ಮಾಡಿದ್ರು ಅದು ಅಲ್ಲಿಗೆ ಏನಾಗುತ್ತೆ ಅಂದರೆ ಸ್ಟಾಪ್ ಆಗುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ಮ್ಯಾಕ್ಸಿಮಮ್ ವೋಲ್ಟೇಜ್ ಆದಮೇಲೆ ಈ ಒಂದು ಗ್ರಾಫ್ ಏನಾಗುತ್ತೆ ಅಂದರೆ ಸ್ಟ್ರೈಟ್ ಆಗಿ ಹೋಗುತ್ತೆ. ಸೊ ಈ ಪಾಯಿಂಟಿಗೆ ಏನಂತೀವಿ ನಾವು ಸ್ಯಾಚುರೇಷನ್ ಅಂತ ಕರಿತೀವಿ, ಮ್ಯಾಗ್ನೆಟಿಕ್ ಸ್ಯಾಚುರೇಷನ್ ಅಂತ ಏನು ಮಾಡ್ತೀವಿ ಅಂದರೆ ಕರಿತೀವಿ. ಸೊ ಥ್ಯಾಂಕ್ ಯು ಸ್ಟೂಡೆಂಟ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಾಕ್ಟಿಕಲ್ನ ಕಂಡಕ್ಟ್ ಮಾಡೋಣ.